ಯಾಕೆ ಆರೋಪಿಗಳಿಗೆ ಚಾಕ್ ತರಿಸಿಕೊಟ್ಟು, ಆರೋಪಿಗಳಿಗೆ ಬಂಟ್ವಾಳ ಡಿವೈಎಸ್ಪಿ ಅವರು ಚಾಕ್ ತರಿಸಿಕೊಟ್ಟು ಅವರನ್ನು ಗೌರವಯುತವಾಗಿ ನಡೆಸಿಕೊಂಡು ಗೌರವಯುತವಾಗಿ ಬಿಟ್ಟು ಕಳಿಸಿದ್ದಾರೆ. ಯಾವುದು ಮರ್ಡರ್ ಕೇಸ್ ಮತ್ತು ಅಟ್ರಾಸಿಟಿ ಕೇಸ್ ಇರುವ ಆರೋಪಿ. ಬೆಳ್ತಂಗಡಿ ಶಾಸಕ ಹರೀಶ್ ಪೂಂಜಾ ಅವರ ವಿರುದ್ಧ ಒಂದು ದೊಡ್ಡ ಪ್ರಕರಣದ ಬಗ್ಗೆ ಆರೋಪಗಳು ಗಂಭೀರವಾಗಿ ಕೇಳಿ ಬರ್ತಾ ಇರುವಂತದ್ದು. ಈ ಒಂದು ವಿಚಾರದ ಬಗ್ಗೆ ಪೊಲೀಸ್ ಇಲಾಖೆಗೆ ಮಾಹಿತಿಯನ್ನ ಕೊಟ್ಟಿರುವಂತಹ ವಿಚಾರದ ಬಗ್ಗೆ ಒಂದು ವಿಡಿಯೋದೊಳಗೂ ಸಾಮಾಜಿಕ ಜಾಲತಾಣದಲ್ಲಿ ದೊಡ್ಡ ಮಟ್ಟದಲ್ಲಿ ವೈರಲ್ ಆಗ್ತಾ ಇದೆ. ಅಂದ್ರೆ ಬೆಳ್ತಂಗಡಿಯಲ್ಲಿ ನಾವೀಗಾಗಲೇ ಗಮನಿಸಿರ್ಬೋದು, ಸುಮಂತ್ ನಿಗೂಢ ಸಾವು ಪ್ರಕರಣ ಇರ್ಬೋದು, ಶ್ರೀಧರ್ ಎನ್ನುವಂತಹ ಎಸ್ಸಿ ಯುವಕನ ನಿಗೂಢ ಸಾವು ಪ್ರಕರಣ ಇರ್ಬೋದು. ಸೊ ಇವೆಲ್ಲ ಪ್ರಕರಣಗಳ ಹಿಂದೆ ಏನು ಹಂತಕರನ್ನ ರಕ್ಷಣೆ ಮಾಡ್ತಾ ಇದೆಯಾ ಬೆಳ್ತಂಗಡಿ ಶಾಸಕರು ಎನ್ನುವಂತಹ ಆರೋಪ ಕೇಳಿ ಬರ್ತಾ ಇರುವಂಥದ್ದು. ಸೊ ಈ ಒಂದು ವಿಡಿಯೋದಲ್ಲಿ ಈ ಒಂದು ವಿಚಾರದ ಬಗ್ಗೆ ಕಂಪ್ಲೀಟ್ ಆಗಿ ಡೀಟೇಲ್ಸ್ ಅನ್ನು ತಿಳಿಯುವಂತಹ ಒಂದು ಪ್ರಯತ್ನವನ್ನು ಮಾಡೋಣ. ಅದಕ್ಕೆ ಮೊದಲು ಈ ಒಂದು ವಿಡಿಯೋವನ್ನು ನೀವು ಮೊದಲನೇ ಬಾರಿ ವೀಕ್ಷಣೆ ಮಾಡ್ತಾ ಇದ್ರೆ ಖಂಡಿತವಾಗಿಯೂ ಈ ಒಂದು ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮಾತ್ರ ಅಲ್ಲ, ನಿರಂತರವಾಗಿ ಇಂತಹ ಅಪ್ಡೇಟ್ಗಳನ್ನು ನಿಮ್ಮ ಮುಂದೆ ತರುವಂತಹ ಪ್ರಯತ್ನವನ್ನು ನಾವು ಮಾಡ್ತೀವಿ. ಬೆಳ್ತಂಗಡಿ ತಾಲೂಕಿನಲ್ಲಿ ಅತಿ ದೊಡ್ಡ ಮಟ್ಟದಲ್ಲಿ ಸುದ್ದಿಯಾದಂತಹ 2 ಕೊಲೆ ಪ್ರಕರಣಗಳು ಅಂದರೆ ಒಂದು ಸಾಂಬೋಳ್ಯದ ಯುವಕ ಸುಮಂತನ ಪ್ರಕರಣ ಆಗಿದ್ರೆ, ಇನ್ನೊಂದು ಶಿವಾಜಿಯ ಯುವಕ ಶ್ರೀಧರ್ ಹತ್ಯೆ ಪ್ರಕರಣ. ಸೊ ಈ 2 ಪ್ರಕರಣ ಕೂಡ ಒಂದು ಗ್ರಾಮದ ಪಕ್ಕದ ಗ್ರಾಮದಲ್ಲಿ ನಡೆದಂತಹ ಒಂದು ವಿಚಾರ. ಸೊ ಈ ಎಲ್ಲ ಪ್ರಕರಣಗಳಿಗೆ ಬೆಳ್ತಂಗಡಿಯ ಶಾಸಕರ ವಿರುದ್ಧ ತಲೆದಂಡ ಕೇಳಿ ಬರ್ತಾ ಇರುವಂಥದ್ದು. ಅಂದರೆ ಶಿವಾಜಿಯ ಶ್ರೀಧರ್ ಕೊಲೆ ಪ್ರಕರಣದಲ್ಲಿ ಹಂತಕರನ್ನ ಸಂರಕ್ಷಣೆ ಮಾಡಿದ್ರ ಬೆಳ್ತಂಗಡಿ ಶಾಸಕರು ಎನ್ನುವಂತಹ ಆರೋಪ ಕೇಳಿ ಬರ್ತಾ ಇರುವಂಥದ್ದು. ಶ್ರೀಧರನ ಹತ್ಯೆಯ ಪ್ರಕರಣದ ಆರೋಪಿಗಳು ಬಲಾಢ್ಯರು, ಬಲಿಷ್ಠರು, ಬೆಳ್ತಂಗಡಿಯಲ್ಲಿ ಏನ್ ಬೇಕಾದರೂ ಮಾಡಬಹುದು ಎನ್ನುವಷ್ಟರ ಮಟ್ಟಿಗೆ ಬೆಳೆದು ನಿಂತವರು ಎನ್ನುವಂತಹ ಕಾರಣಕ್ಕೆ ಬೆಳ್ತಂಗಡಿಯ ಶಾಸಕರು ಅವರಿಗೆ ಕುಮ್ಮಕ್ಕು ನೀಡ್ತಾ ಇದ್ದಾರಾ ಅನ್ನುವಂತಹ ಆರೋಪ ಕೇಳಿ ಬರ್ತಾ ಇರುವಂಥದ್ದು. ಇವತ್ತು ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡ್ತಾ ಇರುವಂತಹ ಆ ಒಂದು ವಿಡಿಯೋವನ್ನ ಗಮನಿಸಿಕೊಂಡು ಬರೋಣ. ಶಿವಾಜಿ ಶ್ರೀಧರ ಕೊಲೆ ಪ್ರಕರಣ ಬಹಳ ಮುಖ್ಯವಾಗಿ ನಮ್ಮ ಆರೋಪಿ ಇರುವಂಥದ್ದು. ಅವತ್ತಿನ ನೀವು ಕೂಡ ಆರೋಪಿಗಳನ್ನು ಪೊಲೀಸ್ ಇಲಾಖೆ ರಕ್ಷಣೆ ಮಾಡ್ತಾ ಇದೆ. ಬಹಳ ಸ್ಪಷ್ಟವಾಗಿ ನಾವು ಹೇಳ್ತೀವಿ. ಯಾಕೆ ಅಂತ ಹೇಳಿದ್ರೆ, ಆರೋಪಿಗಳನ್ನು ಅವತ್ತಿನ ಬಂಟ್ವಾಳ ಡಿವೈಎಸ್ಪಿ ಅವರು ಅವರ ಕಚೇರಿಗೆ ಹೋದಾಗ ಅವರ ಮೇಲೆ ಅಟ್ರಾಸಿಟಿ ಕೇಸ್ ಇತ್ತು, ಮರ್ಡರ್ ಕೇಸ್ ಇತ್ತು. ಆದರೆ ಅವರನ್ನು ಗೌರವಯುತವಾಗಿ ಬಿಟ್ಟಿದ್ದಾರೆ. ಅಲ್ಲಿ ಈ ಚಾಕ್, ಯಾಕೆ ಆರೋಪಿಗಳಿಗೆ ಚಾಕ್ ತರಿಸಿಕೊಟ್ಟು, ಆರೋಪಿಗಳಿಗೆ ಬಂಟ್ವಾಳ ಡಿವೈಎಸ್ಪಿ ಅವರು ಚಾಕ್ ತರಿಸಿಕೊಟ್ಟು ಅವರನ್ನು ಗೌರವಯುತವಾಗಿ ನಡೆಸಿಕೊಂಡು ಗೌರವಯುತವಾಗಿ ಬಿಟ್ಟು ಕಳಿಸಿದ್ದಾರೆ. ಯಾವುದು ಮರ್ಡರ್ ಕೇಸ್ ಮತ್ತು ಅಟ್ರಾಸಿಟಿ ಕೇಸ್ ಇರುವ ಆರೋಪಿ. ಅವರು ಬಂದು ನಮ್ಮ ಕೊಕ್ಕಡದ ಒಂದು ಬಾರ್ ಅಂಡ್ ರೆಸ್ಟೋರೆಂಟ್ ನಲ್ಲಿ ಪಾರ್ಟಿ ಮಾಡಿಕೊಂಡು ಅಲ್ಲಿಯ ಶಿವಾಜಿಯ ಗ್ರಾಮ ಪಂಚಾಯತ್ ಅಧ್ಯಕ್ಷ ರತೀಶ್ ಅವನ ಜೊತೆ ಸೆಲ್ಫಿ ಫೋಟೋ ತೆಗೆದು ಅದನ್ನು ಸಾಮಾಜಿಕ ಜಾಲತಾಣದಲ್ಲಿ ಹರಡುವಂತ ಕೆಲಸವನ್ನು ಮಾಡಿದ್ದಾರೆ. ಪೊಲೀಸ್ ಇಲಾಖೆ ಇವತ್ತಿನ ತನಕ ಆ ಕೇಸಲ್ಲಿ ಆರೋಪಿಗಳನ್ನು ಪತ್ತೆಯಾಗಿಲ್ಲ ಅನ್ನುವಂಥದ್ದನ್ನು ಇದು ಮಾಡ್ತಾ ಇದ್ದಾರೆ. ಬಟ್ ಈ ರೀತಿ ಮಾಡುವಂಥದ್ದು ಎಷ್ಟು ನ್ಯಾಯ ಅನ್ನುವಂಥದ್ದು. ಆದ್ರಿಂದ ಮತ್ತೆ ಇದರಲ್ಲಿ ನನ್ನ ಆರೋಪ ಇರುವಂಥದ್ದು, ಒಂದು ವೇಳೆ ಸಂಬಂಧಪಟ್ಟ SIT ಅಧಿಕಾರಿಗಳು ಬಂದಾಗ ನೀವು ನಮಗೆ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ರೆ ನಾವೇ ಅವ್ರಿಗೆ ದೂರು ಕೊಡುವ ಕೆಲಸವನ್ನು ನಾನು ಮಾಡ್ತೇನೆ. ಇಲ್ಲ ಅಂತ ಹೇಳಿದ್ರೆ ನಾನು ತಮ್ಮಲ್ಲಿ ಇನ್ಸ್ಪೆಕ್ಟರ್ ಇದ್ದಾರೆ ಮತ್ತೆ ಮೇಡಮ್ ಇದ್ದಾರೆ, ನಾನು ನಿಮ್ಮಲ್ಲಿ ವಿನಂತಿ ಮಾಡುವಂಥದ್ದು, ಈ ಪ್ರಕರಣದಲ್ಲಿ ಬೆಳ್ತಂಗಡಿಯ ಶಾಸಕ ಹರೀಶ್ ಪೂಂಜಾ ಅವರ ಮೊಬೈಲ್ ಅವರು ಕಾಲ್ ಯಾರಿಗೆಲ್ಲ ಮಾಡಿದ್ದಾರೆ ಆ ಘಟನೆಯಿಂದ 3 ತಿಂಗಳ ಅವಧಿಯವರೆಗೆ ಶಾಸಕರ ಮೊಬೈಲ್ ಇದನ್ನು ನೀವು ಟ್ರ್ಯಾಪ್ ಮಾಡಬೇಕು. ಯಾಕಂತ ಹೇಳಿದ್ರೆ ನಾವು ನೋಡಿ ಅದರಲ್ಲಿ ಅಲ್ಲಲ್ಲ SIT ತನಿಖೆಗೆ ಅವರು ಹೇಳ್ಬೇಕು, ಅಧಿಕಾರಿಗಳಲ್ಲಿ ಒಂದು ನೀವು ಹೇಳ್ಬೇಕು ಅಥವಾ ನಮಗೆ ನೀವು ಅವಕಾಶ ಮಾಡಿಕೊಡ್ಬೇಕು. ಯಾಕೆ ಈ ಮಾತನ್ನು ಹೇಳ್ತಿದ್ದಾರೆ ಅಂತ ಹೇಳಿದ್ರೆ, ಬಿಜೆಪಿ ಅವರು ಗ್ರಾಮ ಪಂಚಾಯತ್ ಅಧ್ಯಕ್ಷ ಹರೀಶ್ ಪೂಂಜಾ ಅವರ ತುಂಬಾ ಆತ್ಮೀಯ. ಅವನೇ ಅದನ್ನು ಆರೋಪಿಗಳನ್ನು ಪೊಲೀಸ್ ಇಲಾಖೆಗಳಿಗೆ ಮಾಹಿತಿ ಕೊಟ್ಟದ್ದು, ಅವನು ಕರ್ಕೊಂಡು ಹೋಗಿರುವಂಥದ್ದು ಎಲ್ಲ ಮಾಡಿರುವಂಥದ್ದು ಅವನೇ. ಮತ್ತೆ ಅಲ್ಲಿ ಹರೀಶ್ ಪೂಂಜಾ ಅವರು ಕೂಡ ಅವರಿಗೆ ಸಪೋರ್ಟ್ ಮಾಡುವ ಸಾಧ್ಯತೆ ಇದೆ. ಆ ಕಾರಣಕ್ಕಾಗಿ ಪೊಲೀಸ್ ಇಲಾಖೆ ಮೇಲೆ ಶಾಸಕರು ಅವತ್ತಿನ ಸರ್ಕಾರ ಅವರದೇ ಇತ್ತು, ಒತ್ತಡ ಹಾಕಿದ ಕಾರಣ ಇದು ಆರೋಪಿಗಳಿಗೆ ಸಿಗಲಿಲ್ಲ ಅಥವಾ ಸರಿಯಾದ ನಿಟ್ಟಿನಲ್ಲಿ ತನಿಖೆ ಆಗಲಿಲ್ಲ. ಯಾಕಂದ್ರೆ
ಇದು ಸಿಒಡಿ ತನಿಖೆ ಕೂಡ ಆಗಿತ್ತು. ಪೊಲೀಸ್ ಎನ್ಕ್ವೈರಿ ಮಾತ್ರ ಅಲ್ಲ, ಸಿಒಡಿ ತನಿಖೆಯಲ್ಲಿ ಕೂಡ ಆರೋಪಿಗಳು ಸಿಕ್ಕಲಿಲ್ಲ ಅನ್ನುವಂತ ಮಾಹಿತಿ ಇದೆ. ಆದ್ರಿಂದ ಇದರ ಹಿಂದೆ ಪ್ರಭಾವಿಗಳ ಕೈವಾಡ ಇರುವುದರಿಂದ ಈ ರೀತಿಯಾಗಿ ನೀವು ತನಿಖೆಯನ್ನು ಮುಂದುವರಿಸಬೇಕು ಅಥವಾ ನನಗೆ ಅವಕಾಶ ಮಾಡಿಸಿಕೊಡ್ಬೇಕು ಡಿವೈಸ್. ನೋಡಿ, ಇವತ್ತು ಈ ಒಂದು ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ದೊಡ್ಡ ಮಟ್ಟದಲ್ಲಿ ವೈರಲ್ ಆಗ್ತಾ ಇದೆ. ಅಂದರೆ ಶಿವಾಜಿಯ ಶ್ರೀಧರ್ ಹತ್ಯೆ ಪ್ರಕರಣದಲ್ಲಿ ಬೆಳ್ತಂಗಡಿಯ ಶಾಸಕ ಹರೀಶ್ ಪೂಂಜಾ ಅವರು ಏನು ಆರೋಪಿಗಳು ಅಂತ ಹೇಳ್ತಾ ಇರುವಂತಹ ವ್ಯಕ್ತಿಗಳಿರ್ಬೋದು, ಅಥವಾ ಈ ಒಂದು ಆರೋಪಗಳಿಗೆ ಒಂದು ರೀತಿಯಲ್ಲಿ ಬೆಂಬಲವನ್ನು ಕೊಡ್ತಾ ಇದ್ದಾರೆ, ಅಂದರೆ ಅವರ ಬೆನ್ನೆಲುಬಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ, ಅರೆಸ್ಟ್ ಆಗೋದಕ್ಕೆ ಬಿಡ್ತಾ ಇಲ್ಲ. ಅಥವಾ ಬಂಟ್ವಾಳ DYSP ವಿಚಾರದಲ್ಲೂ ಕೂಡ ದೊಡ್ಡ ಮಟ್ಟದಲ್ಲಿ ಸುದ್ದಿ ಕೇಳಿ ಬರ್ತಾ ಇರುವಂಥ ವಿಚಾರ. ನಾವು ಬೆಳ್ತಂಗಡಿ DYSP ವಿಚಾರ ಈ ಮೊದಲು ಕೇಳಿರುವಂಥದ್ದು ಅದೇ ಬೆಳ್ತಂಗಡಿ ತಾಲೂಕಿಗೆ ಸಂಬಂಧಪಟ್ಟಂತಹ ಒಂದು ಗಡಿಪಾರು ವಿಚಾರಕ್ಕೆ ಸಂಬಂಧಪಟ್ಟು ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರ ಆ ಒಂದು ಗಡಿಪಾರಿನಲ್ಲಿ ಒಂದು ರೀತಿಯಲ್ಲಿ ದಾಖಲೆಗಳನ್ನು ತಿರುಚಿ ಷಡ್ಯಂತ್ರವನ್ನು ಹೆಣೆದಿದ್ದಾರೆ ಎನ್ನುವಂತಹ ಆರೋಪ ಕೇಳಿ ಬರ್ತಾ ಇತ್ತು. ಸೊ ಈಗ ಇದೇ ಒಂದು ಬೆಳ್ತಂಗಡಿ ತಾಲೂಕಿನಲ್ಲಿ ಆ ಒಂದು ಶಿವಾಜಿಯ ಶ್ರೀಧರ್ ಕೊಲೆ ಪ್ರಕರಣ ಅಥವಾ ಆ ಒಂದು ನಿಗೂಢ ಸಾವು ಪ್ರಕರಣದಲ್ಲಿ ಕೂಡ ಇದೇ ಒಂದು ವ್ಯಕ್ತಿಯ ಅಂದರೆ DYSP ಹೆಸರು ಕೇಳಿ ಬರ್ತಾ ಇರುತ್ತದೆ. ಮಾತ್ರ ಅಲ್ಲ, ಬೆಳ್ತಂಗಡಿ ಶಾಸಕರು ಕೂಡ ಈ ಒಂದು ಹಂತಕರಿಗೆ ಬೆಂಬಲವಾಗಿ ನಿಲ್ತಾ ಇದ್ದಾರೆ. ಒಂದು ರೀತಿಯಲ್ಲಿ ದೊಡ್ಡ ದೊಡ್ಡ ವ್ಯಕ್ತಿಗಳು ಅವರಿಗೆ ಬೆನ್ನೆಲುಬಾಗಿ ನಿಲ್ಲದಿದ್ದರೆ ಮುಂದಿನ ದಿವಸಗಳಲ್ಲಿ ಶಾಸಕ ಸ್ಥಾನ ಬಿಟ್ಟು ಹೋಗುತ್ತೆ, ನಮ್ಮ ಕೈ ತಪ್ಪಿ ಹೋಗುತ್ತೆ ಅನ್ನುವಂತಹ ಭಯ ಇರಬೇಕು. ಸೊ ಇಲ್ಲಿ ಬೆಳ್ತಂಗಡಿಯಲ್ಲಿ ನಡೆಯುವಂತಹ ಎಲ್ಲ ಪ್ರಕರಣಗಳು ರಿಪೋರ್ಟ್ ಆಗೋದಕ್ಕೆ ಪ್ರಮುಖ ಕಾರಣ. ನೋಡಿ, ಶಾಸಕರೇ ಗಟ್ಟಿ ಇಲ್ಲ ಅಂದರೆ ಒಂದು ಮನೆ ನಾವು ಕಟ್ಟೋದಕ್ಕೆ ಹೋಗುವಾಗ ಅಡಿಪಾಯ ಗಟ್ಟಿ ಇಲ್ಲ ಅಂತ ಹೇಳಿದರೆ ಮನೆ ಕಟ್ಟಿ ಪ್ರಯೋಜನ ಇಲ್ಲ, ಬಿದ್ದು ಹೋಗುತ್ತೆ. ಅದೇ ರೀತಿಯಲ್ಲಿ ಸೊ ಇಲ್ಲಿ ಶಾಸಕರನ್ನೇ ಯಾವ ರೀತಿಯಲ್ಲಿ ಗಟ್ಟಿಯಾಗಿ ಹಿಡ್ಕೊಂಡಿದ್ದಾರೆ, ಏನು ತಾವು ಮಾಡುವಂತಹ ಎಲ್ಲ ಆರೋಪಗಳು ಅಷ್ಟೇ ಗಟ್ಟಿಯಾಗಿ ಬೆಳೆದು 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 ಹೆಮ್ಮರವಾಗಿ ಬೆಳ್ತಂಗಡಿಯಲ್ಲಿ ಹೋಗ್ತಾ ಇರುವಂಥದ್ದು. ನೋಡಿ, ಪೊಲೀಸ್ ಇಲಾಖೆ ಯಾವ ರೀತಿಯಲ್ಲಿ ವ್ಯವಸ್ಥಿತವಾಗಿ ಸ್ವಯಂ ಆ ಒಂದು ಬೆಳ್ತಂಗಡಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿರುವಂತಹ ಎಲ್ಲ ಪೊಲೀಸ್ ಇಲಾಖೆಗಳು ಸ್ವಯಂ ನಾಶ ಆಗಿ ಹೋಗ್ತಾ ಇದೆ. ಅಲ್ಲಿನ ಪೊಲೀಸ್ ವ್ಯವಸ್ಥೆಗೆ, ಕಾನೂನು ವ್ಯವಸ್ಥೆಗೆ ಒಂದಿಷ್ಟು ಒಂದು ಗೌರವ ಕೊಡದಂತಹ ಕಾನೂನು ವ್ಯವಸ್ಥೆಯನ್ನು ಜಾರಿಗೊಳಿಸಿರುವಂಥದ್ದು. ಸೊ ಈ ಒಂದು ಶಿವಾಜಿಯ ಶ್ರೀಧರ್ ಪ್ರಕರಣದಲ್ಲೂ ಕೂಡ ನ್ಯಾಯ ಸಿಗಬೇಕು. ಇದು ನೋಡಿ, ಶ್ರೀಧರ್ ಪ್ರಕರಣ ಹೊರಗಡೆ ಬರುವಂಥದ್ದೇ ಈ ಒಂದು ಸುಮಂತ್ ಪ್ರಕರಣದ ನಂತರ. ಸುಮಂತ್ ಪ್ರಕರಣ ಏನು ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಗುತ್ತೆ, ಆ ಒಂದು ಸಂದರ್ಭದಲ್ಲಿ ಈ ಒಂದು ಶ್ರೀಧರ್ ಪ್ರಕರಣ ಮುನ್ನೆಲೆಗೆ ಬಂದಂಥದ್ದು. ಅದುವರೆಗೆ ಪತ್ರಿಕಾ ಪ್ರಕಟಣೆ ಕೂಡ ಬಂದಿಲ್ಲ ಆ ಒಂದು ವಿಚಾರದಲ್ಲಿ. ಕೆರೆಯಲ್ಲಿ ಆತನ ಶವ ಸಿಕ್ಕಿರುವಂಥದ್ದು, ನಂತರ ಅದೊಂದು ಅಸಹಜ ಸಾವು ಅಂತ ಅಲ್ಲಿಗೆ ಮುಗಿಸಿರುವಂಥದ್ದು, ಆತ ಕಾಲ್ಜಾರಿ ವಿಧಿಯಾನೆ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟು. ಆದರೆ ಕುಟುಂಬಸ್ಥರು ಆರೋಪ ನಿರಂತರವಾಗಿ ಮಾಡ್ತಾ ಇದ್ರು, ಇದೊಂದು ಅಸಹಜ ಸಾವಲ್ಲ, ಇದು ಒಂದು ರೀತಿಯಲ್ಲಿ ಕೊಲೆ ಮಾಡಿರುವಂಥದ್ದು ಬೆಳ್ತಂಗಡಿಯಲ್ಲಿ. ಇಂತಹ ಒಂದು ವಿಚಾರ ಹೊರಗಡೆ ಬರ್ತಾ ಇದ್ದಂತೆ ಈ ಒಂದು ಸುಮಂತ್ ಪ್ರಕರಣ ಕೂಡ ಆ ಒಂದು ಟೈಮಲ್ಲೇ ಚಾಲ್ತಿಯಲ್ಲಿತ್ತು. ಸೊ ಈ ಎರಡು ಪ್ರಕರಣ ಕೂಡ ಇವಾಗ ಮುನ್ನೆಲೆಯಲ್ಲಿರುವಂಥದ್ದು, ರಾಜ್ಯ ಸರ್ಕಾರವನ್ನು ಕೂಡ ಒತ್ತಡ ಮಾಡ್ತಾ ಇರುವಂಥದ್ದು. ಸೊ ಸ್ನೇಹಿತರೆ, ಈ ಒಂದು ವಿಚಾರದಲ್ಲಿ ನಿಮ್ಮ ಅಭಿಪ್ರಾಯಗಳನ್ನು ಕೂಡ ಕಮೆಂಟ್ ಮಾಡಿ. ಮುಂದಿನ ಮಾಹಿತಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ.